ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1037 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 23ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ಎಷ್ಟು ಮುಂದುವರೆದ ಮಿಲಿಟರಿ ಕಣ್ಗಾವಲು ಉಪಗ್ರಹಗಳನ್ನು ಉಡಾವಣೆ ಮಾಡಲು ಯೋಜಿಸಿದೆ? ಇಂಡಿಯಾ ಪ್ಲಾನ್ಸ್ ಟು ಲಾಂಚ್ ಹೌ ಮೆನಿ ಅಡ್ವಾನ್ಸ್ಡ್ ಮಿಲಿಟರಿ ಸರ್ವಿಲೆನ್ಸ್ ಸ್ಯಾಟಲೈಟ್. ಸೊ ನಮ್ಮ ಒಂದು ಮಿಲಿಟರಿ ಪರ್ಪಸ್ಗಾಗಿ ನಮ್ಮ ಭಾರತ ರಾಷ್ಟ್ರ ಈಗ ಕೆಲವೊಂದು ಸ್ಯಾಟಲೈಟ್ಗಳನ್ನು, ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಮಿಲಿಟರಿ, ಕೆಲವೊಂದು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಟ್ಟು ನಮ್ಮ ಮಿಲಿಟರಿಗಾಗಿ ಎಷ್ಟು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು 52 ಉಪಗ್ರಹಗಳನ್ನು ಲಾಂಚ್ ಮಾಡಲಿದ್ದಾರೆ. ಸೊ ಈ ಒಂದು ಉಪಗ್ರಹಗಳ ಬೆನಿಫಿಟ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಭಾರತ ದೇಶ ಟು ಲಾಂಚ್ 52 ಅಡ್ವಾನ್ಸ್ಡ್ ಮಿಲಿಟರಿ ಸರ್ವಿಲೆನ್ಸ್ ಸ್ಯಾಟಲೈಟ್. ಸೊ ಈ ಒಂದು ಉಪಗ್ರಹಗಳೇನಿರ್ತವೆ ಇವು ಸುಧಾರಿತ ಮಿಲಿಟರಿ ಉಪಗ್ರಹಗಳಾಗಿರ್ತವೆ. ಈ ರೀತಿಯಾಗಿ ಒಟ್ಟು 52 ಉಪಗ್ರಹಗಳನ್ನು ನಮ್ಮ ಭಾರತ ದೇಶ ಲಾಂಚ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ತಗೊಂಡಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದರೆ 26,000 crores ವೆಚ್ಚದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಲಿದ್ದಾರೆ. ಸೊ ಎಲ್ಲ ಉಪಗ್ರಹಗಳನ್ನು ಬೈ 2029 ವೇಳೆಗೆ ನಿಗದಿಪಡಿಸಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಫಸ್ಟ್ ಲಾಂಚ್ ಎಕ್ಸ್ಪೆಕ್ಟೆಡ್ ಅರೌಂಡ್ ಏಪ್ರಿಲ್ 2026, ಅಂದರೆ ಮೊದಲ ಉಡಾವಣೆಯನ್ನು ಏಪ್ರಿಲ್ 2026 ಅಂದರೆ ಇದೇ ವರ್ಷದ ಏಪ್ರಿಲ್ ತಿಂಗಳಿಗೆ ಈ ಒಂದು ಸರಣಿಯ ಮೊದಲ ಉಪಗ್ರಹವನ್ನು ಉಡಾವಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಂಡಿರ್ತಾರೆ. ಸೊ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್, ಅಥವಾ ಇದರ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇಟ್ ಸ್ಟ್ರೆಂಥನ್ಸ್ ನ್ಯಾಷನಲ್ ಡಿಫೆನ್ಸ್ ಸರ್ವಿಲೆನ್ಸ್. ಆಬ್ವಿಯಸ್ಲಿ ನಮ್ಮ ಒಂದು ರಕ್ಷಣಾ ಕಣ್ಗಾವಲು ಏನಿರುತ್ತೆ ಇದು ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಪ್ರೊವೈಡ್ ಡೇ ನೈಟ್ ಆಲ್ ವೆದರ್ ಮಾನಿಟರಿಂಗ್, ಹಗಲು ಮತ್ತು ರಾತ್ರಿ ಮತ್ತೆ ಎಲ್ಲ ಹವಾಮಾನಗಳಲ್ಲಿ ನಮ್ಮ ಭಾರತ ದೇಶದ ಭದ್ರತೆಯನ್ನ ಕಣ್ಗಾವಲು ಕಾಯಲಿಕ್ಕೆ ಸೊ ಇದು ಸುಲಭವಾಗ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಅಂಡ್ ಕ್ಲೋಸ್ ಎಕ್ಸಿಸ್ಟಿಂಗ್ ಸರ್ವಿಲೆನ್ಸ್ ಬ್ಲೈಂಡ್ ಸ್ಪಾಟ್ಸ್, ಅಂದರೆ ನಮಗೇನು ಬ್ಲೈಂಡ್ ಸ್ಪಾಟ್ಸ್ ಇರುತ್ತೆ, ಏನು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಪ್ರದೇಶಗಳು, ಲೈಕ್ ಫಾರ್ ಎಕ್ಸಾಂಪಲ್ ಬೆಟ್ಟದ ಶಾಡೋದಲ್ಲಿರ್ತಕ್ಕಂಥ ಒಂದು ರೀಜನ್ಸ್ ಏನಿರ್ತವೆ, ಸೊ ಈ ರೀತಿಯ ಸ್ಪಾಟ್ಗಳನ್ನು ನಾವು ಬ್ಲೈಂಡ್ ಸ್ಪಾಟ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಬ್ಲೈಂಡ್ ಸ್ಪಾಟ್ಗಳನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮೇಲ್ವಿಚಾರಣೆ ಮಾಡಬಹುದಾಗಿರುತ್ತೆ. ಅಂಡ್ ಸಪೋರ್ಟ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಓವರ್ ಬಾರ್ಡರ್ಸ್ ಆ್ಯಂಡ್ ಸೀಸ್, ಗಡಿ ಮತ್ತು ಸಮುದ್ರಗಳ ಬಳಿ ಒಂದು ಗುಪ್ತಾಚಾರ ಸಂಗ್ರಹಣೆ ಏನಿರುತ್ತೆ, ಸೊ ಇದಕ್ಕೂ ಕೂಡ ಈ ಒಂದು ಉಪಗ್ರಹಗಳು ನಮಗೆ ಬೆಂಬಲವಾಗಿರುತ್ತೆ. ಇನ್ನು ಡೊಮೆಸ್ಟಿಕ್ ಇಂಡಸ್ಟ್ರಿ ಪಾರ್ಟಿಸಿಪೇಷನ್, ಈ ಒಂದು ಉಪಗ್ರಹಗಳ ಉಡಾವಣೆಯಲ್ಲಿ ನಮ್ಮ ಸ್ಥಳೀಯವಾದ ಉದ್ಯಮಗಳ ಭಾಗವಹಿಸುವಿಕೆ ಕೂಡ ಹೆಚ್ಚಾಗಿರುತ್ತೆ. ಇಸ್ರೋ ಟು ಬಿಲ್ಡ್ ಅರೌಂಡ್ ಅಂಡ್ ಲಾಂಚ್ 21 ಸ್ಯಾಟಲೈಟ್ಸ್, ಅಂದರೆ 21 ಉಪಗ್ರಹಗಳನ್ನು ಇಸ್ರೋ ವತಿಯಿಂದ ನಿರ್ಮಾಣ ಮಾಡಿ ಉಡಾವಣೆ ಮಾಡಲಿರ್ತಕ್ಕಂಥದ್ದು. ಅಂದರೆ ಟೋಟಲ್ ಇರ್ತಕ್ಕಂಥ 50+ ಸ್ಯಾಟಲೈಟ್ಸ್ ಏನಿರುತ್ತೆ ಅದರಲ್ಲಿ 21 ಇಸ್ರೋ ವತಿಯಿಂದ ಡೆವಲಪ್ ಮಾಡ್ತಕ್ಕಂಥದ್ದು ಮತ್ತು ಉಡಾವಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಲ್ಲಿ 35 ಸ್ಯಾಟಲೈಟ್ಗಳನ್ನು ಡಿಸೈನ್ ಮತ್ತು ಬಿಲ್ಡಿಂಗನ್ನು ಮಾಡಲಾಗುತ್ತೆ. ಅಂದರೆ 31 ಉಪಗ್ರಹಗಳನ್ನು ಖಾಸಗಿ ವಲಯದ ವತಿಯಿಂದ ವಿನ್ಯಾಸ ಮತ್ತು ನಿರ್ಮಾಣ ಮಾಡಲಾಗುತ್ತೆ. ಇದರಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನಾವೇನು ಹೇಳ್ತೇವೆ, ಸೊ ಇಲ್ಲಿರ್ತಕ್ಕಂಥ ಒಂದು ರೀಜನಲ್ ಎಕಾನಮಿಗೂ ಕೂಡ ಈ ಒಂದು ಪ್ರಾಜೆಕ್ಟ್ನ ಅಂಡರ್ನಲ್ಲಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮ್, ಅಂದರೆ ಈ ಒಂದು ಉಪಗ್ರಹಗಳ ಕಮಾಂಡ್, ಅಂದರೆ ಅದಕ್ಕೆ ಆಜ್ಞೆಯನ್ನು ನೀಡ್ತಕ್ಕಂಥದ್ದು ಮತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ನಾವು ನೋಡೋದಾದರೆ, ಮ್ಯಾನೇಜ್ಡ್ ಬೈ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ, ಅಂದರೆ ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆಯ ವತಿಯಿಂದ ಈ ಉಪಗ್ರಹಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇಂಟಿಗ್ರೇಟೆಡ್ ಇಂಟು ಇಂಡಿಯಾಸ್ ಮಿಲಿಟರಿ ಇಂಟೆಲಿಜೆನ್ಸ್ ಅಂಡ್ ಆಪರೇಷನ್ಸ್, ಅಂದರೆ ನಮ್ಮ ಭಾರತ ದೇಶದ ಮಿಲಿಟರಿ ಗುಪ್ತಚರ ಮತ್ತು ಕಾರ್ಯಾಚರಣೆಗಳಲ್ಲಿ ಈ ಒಂದು ಸ್ಯಾಟಲೈಟ್ಗಳನ್ನು ಸಂಯೋಜನೆ ಮಾಡುವ ಮುಖಾಂತರ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಹೋಪ್ ದ್ವೀಪದ ಬಳಿ ಹೊಸ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಪ್ರಸ್ತಾಪಿಸಲಾಗಿದೆ. ಅದು ಯಾವ ಕೊಲ್ಲಿಯಲ್ಲಿದೆ? ಅ ನ್ಯೂ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಇಸ್ ಪ್ರಪೋಸ್ ನಿಯರ್ ಹೋಪ್ ಐಲ್ಯಾಂಡ್. ಸೊ ಇನ್ ವಿಚ್ ಬೇ ಈಸ್ ಇಟ್ ಲೊಕೇಟೆಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಒಂದು ಉಡಾವಣಾ ಪ್ರದೇಶವನ್ನು ಅಥವಾ ಲಾಂಚ್ ಪ್ಲೇಸನ್ನು ಅಥವಾ ಸ್ಯಾಟಲೈಟ್ ಲಾಂಚಿಂಗ್ ಪೋರ್ಟನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಥವಾ ಸ್ಟೇಷನನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೋಪ್ ಐಲ್ಯಾಂಡ್ ಅಂತ ಹೇಳ್ತೇವೆ ಅಥವಾ ಹೋಪ್ ದ್ವೀಪದ ಬಳಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ದ್ವೀಪ ಯಾವ ಬೇ ಅಥವಾ ಕೊಲ್ಲಿಯಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಕಿನಾಡ ಬೇ ಅಥವಾ ಕಾಕಿನಾಡ ಕೊಲ್ಲಿಯಲ್ಲಿ ಬರ್ತಕ್ಕಂಥ ಒಂದು ದ್ವೀಪ. ಆ ದ್ವೀಪವನ್ನು ನಾವು ಹೋಪ್ ದ್ವೀಪ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಮ ಭಾರತ ದೇಶದ ಇನ್ನೂ ಒಂದು ಉಡಾವಣಾ ನಿಲ್ದಾಣವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಡೆವಲಪ್ಮೆಂಟ್ನ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸ್ಯಾಟಲೈಟ್ ಲಾಂಚಿಂಗ್ ಫೆಸಿಲಿಟಿ ವಿಲ್ ಕಮ್ ಅಪ್ ಆನ್ ಹೋಪ್ ಐಲ್ಯಾಂಡ್. ಸೊ ಹೋಪ್ ದ್ವೀಪಗಳಲ್ಲಿ ಉಪಗ್ರಹ ಉಡಾವಣಾ ಸೌಲಭ್ಯವನ್ನ ನಮ್ಮ ಭಾರತ ಸರ್ಕಾರ ಈಗ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಹೋಪ್ ಐಲ್ಯಾಂಡ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಆಂಧ್ರ ಪ್ರದೇಶದಲ್ಲಿ ಒಂದು ಕಾಕಿನಾಡ ಬೇ ಅಂತ ಬರುತ್ತೆ. ಈ ಕಾಕಿನಾಡ ಕೊಲ್ಲಿಯಲ್ಲಿ ಈ ಒಂದು ಹೋಪ್ ಐಲ್ಯಾಂಡ್ ಇರುತ್ತೆ. ಸೊ ಅಲ್ಲಿ ಈ ಒಂದು ಲಾಂಚಿಂಗ್ ಸ್ಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದು ಶ್ರೀಹರಿಕೋಟ, ಈಗಾಗಲೇ ಇರ್ತಕ್ಕಂಥ ಒಂದು ಶ್ರೀಹರಿಕೋಟ ಏನಿದೆ, ಸೊ ಇದಕ್ಕೆ ಸರಿಸುಮಾರು 600 ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ನಾವು ನ್ಯೂ ಲಾಂಚ್ ಫೆಸಿಲಿಟಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಬೂಸ್ಟ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಇನ್ ಕಾಕಿನಾಡದಲ್ಲಿ ಈ ಒಂದು ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ಇನ್ನೂ ಹೆಚ್ಚು ಪುಷ್ಟೀಕರಣಗೊಳಿಸುವ ಉದ್ದೇಶದಿಂದ ಸೊ ಈ ಒಂದು ಲಾಂಚಿಂಗ್ ಸ್ಟೇಷನನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾವುದೇ ಒಂದು ಲಾಂಚಿಂಗ್ ಸ್ಟೇಷನನ್ನು ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಬೇಕಾಗಿದ್ರೆ ನೋಡಬೇಕಾಗಿರ್ತಕ್ಕಂಥ ಕ್ರೈಟೀರಿಯಾ ಅಥವಾ ಮಾನದಂಡಗಳು ಏನು ಅಂದರೆ ಒಂದು ಪ್ಲೇಸನ್ನು ನಾವು ಚೂಸ್ ಮಾಡಬೇಕಾಗಿದ್ರೆ ಆ ಪ್ಲೇಸಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನು ಅಂತ ನಾವು ನೋಡೋದಾದ್ರೆ ಸೊ ಒಂದು ಪ್ರಾಕ್ಸಿಮಿಟಿ ಟು ಈಕ್ವೇಟರ್. ಸೊ ಇದು ಈಕ್ವೇಟರ್ ಅಥವಾ ಈ ಸಮಭಾಜಕ ವೃತ್ತ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಎಷ್ಟು ಹತ್ತಿರವಾಗಿದೆ ಅದನ್ನು ನಾವು ನೋಡಬೇಕಾಗಿರುತ್ತೆ. ಈಕ್ವೋಟರ್ಗೂ ಮತ್ತೆ ಈ ಒಂದು ಲಾಂಚಿಂಗ್ ಸ್ಟೇಷನ್ಗೂ ಏನು ಸಂಬಂಧ ಅಂದರೆ ಮ್ಯಾಕ್ಸಿಮೈಸಸ್ ಅರ್ತ್ಸ್ ರೊಟೇಷನ್ ಬೂಸ್ಟ್ ಅಂದರೆ ಆ ಒಂದು ಭೂಮಿಯ ಒಂದು ರೊಟೇಷನ್ ಏನಿರುತ್ತೆ ಅದು ನಮಗೆ ತಿಳಿದಿರೋ ಹಾಗೆ ಅಂದರೆ ನಾವು ಭೂಗೋಳದಲ್ಲಿ ಓದಿರುವ ಹಾಗೆ ಈಕ್ವೋಟೋರಲ್ಲಿ ಅದು ತುಂಬ ಹೆಚ್ಚಿನ ವೇಗದಲ್ಲಿ ತಿರುಗ್ತಾ ಇರುತ್ತೆ. ಸೊ ಯಾವಾಗ ಹೆಚ್ಚಿನ ವೇಗದಲ್ಲಿ ತಿರುಗ್ತಾ ಇರುತ್ತೆ ಸೊ ಲಾಂಚ್ ಮಾಡಲಿಕ್ಕೆ ಅದು ಸುಲಭವಾಗುತ್ತೆ. ಅಂದರೆ ಆ ಒಂದು ಅರ್ತ್ ರೊಟೇಷನ್ ಅಂತಕ್ಕಂಥದ್ದು ಲಾಂಚಿಂಗ್ಗೆ ಬೂಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಎರಡನೇದು ಆರ್ಬಿಟಲ್ ಫ್ಲೆಕ್ಸಿಬಿಲಿಟಿ ಅಂದರೆ ಆ ಕಕ್ಷೆಗಳ ಒಂದು ನಮ್ಯತೆ ನಮ್ಗಿರ್ಬೇಕಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಅಂದರೆ ಡಿಫ್ರೆಂಟ್ ಮಿಷನ್ಸ್ ಅನ್ನ ನಾವು ಪ್ರೋಗ್ರಾಮಿಂಗ್ ಮಾಡುವಾಗ ಈ ಒಂದು ಆರ್ಬಿಟಲ್ಸ್ ಅಥವಾ ಕಕ್ಷೆಗಳ ಒಂದು ಫ್ಲೆಕ್ಸಿಬಿಲಿಟಿ ನಮಗೆ ಬೇಕಾಗಿರುತ್ತೆ. ಸೊ ಇದು ಎರಡನೇ ಮಾನದಂಡವಾಗಿ ನಾವು ನೋಡ್ಬೋದಾಗಿರುತ್ತೆ. ಮೂರನೇದು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಲ್ಲಿಗೆ ನಾವು ಯಾವುದೇ ಒಂದು ಲಾಂಚ್ ಅನ್ನ ಮಾಡಬೇಕಾಗಿದ್ರೆ ಸೊ ಅನೇಕ ವಸ್ತುಗಳನ್ನು ನಾವಲ್ಲಿ ಕ್ಯಾರಿ ಮಾಡಬೇಕಾಗಿರುತ್ತೆ. ಅದರಿಂದ ಸಾರಿಗೆ ಸಂಪರ್ಕ ಮತ್ತೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಕೂಡ ಮೂರನೇ ಪಾಯಿಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ನಾಲ್ಕನೇದು ಈಸ್ಟ್ ವರ್ಡ್ ಲಾಂಚ್ ಡೈರೆಕ್ಷನ್ ಅಂದರೆ ಭೂಮಿ ಈಸ್ಟ್ ವರ್ಡ್ಗೆ ತಿರುಗುವ ಕಾರಣದಿಂದ ಲಾಂಚ್ ಮಾಡಲಿಕ್ಕೆ ಅದೇ ದಿಕ್ಕಿನಲ್ಲಿ ನಾವು ಲಾಂಚ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಹೆಚ್ಚಿನ ಥ್ರಸ್ಟ್ ಅಥವಾ ಎನರ್ಜಿ ನಮಗೆ ಬೇಕಾಗೋದಿಲ್ಲ. ಸಪೋಸ್ ಅದರ ವಿರುದ್ಧವಾಗಿ ನಾವು ಲಾಂಚ್ ಮಾಡೋದಾದ್ರೆ ನಾವು ಹೆಚ್ಚಿನ ಇಂಧನ ಅಥವಾ ಥ್ರಸ್ಟ್ ಅನ್ನು ನೀಡಬೇಕಾಗಿರುತ್ತೆ. ಸೊ ಅದರಿಂದ ಈಸ್ಟ್ ವರ್ಡ್ ಲಾಂಚ್ ಡೈರೆಕ್ಷನ್ ಎಲ್ಲಿರುತ್ತೋ ಅಥವಾ ಆ ಒಂದು ಈಸ್ಟ್ ವರ್ಡ್ ಪ್ರದೇಶ ಏನಿರುತ್ತೆ ಅದನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನೊಂದು ಕೋಸ್ಟಲ್ ಲೊಕೇಶನ್ ಅಂಡ್ ಸೇಫ್ಟಿ. ಸಾಮಾನ್ಯವಾಗಿ ನಾವು ತೀರ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಕಾರಣ ಏನು ಅಂದರೆ ಬೈ ಚಾನ್ಸ್ ಅದೇನಾದರೂ ಫೇಲ್ಯೂರ್ ಆಗಿ ಆ ಒಂದು ಡೆಬ್ರೀಸ್ಗಳು ನೆಲದ ಮೇಲೆ ಬಿದ್ದಾಗ ಸಪೋಸ್ ಜನವಾಸ ಇರ್ತಕ್ಕಂಥ ಪ್ರದೇಶಗಳ ಮೇಲೆ ಬಿದ್ದಾಗ ಸೊ ಜನರಿಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹಾನಿ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ತೀರ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಬೈ ಚಾನ್ಸ್ ಅದೇನಾದರೂ ಫೇಲ್ಯೂರ್ ಆದರೂ ಕೂಡ ನೀರಲ್ಲಿ ಬೀಳೋದ್ರಿಂದ
ಅಷ್ಟಾಗಿ ಒಂದು ಪ್ರಾಣಹಾನಿ ಆಗದೆ ಇರತಕ್ಕಂಥ ಒಂದು ಪ್ರದೇಶ ಅದಾಗಿರುತ್ತೆ. ಅಂಡ್ ಫೈನಲಿ ಜಿಯೋಲಾಜಿಕಲ್ ಸ್ಟೆಬಿಲಿಟಿ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಸೆಸ್ಮಿಕ್ ಆಕ್ಟಿವಿಟೀಸ್, ಭೂಕಂಪದ ಅಲೆಗಳಾಗಿರ್ಬೋದು ಅಥವಾ ಅಲ್ಲಿ ಡಿಸಾಸ್ಟರ್ಗಳು ಸಂಭವಿಸ್ತಕ್ಕಂಥ ಒಂದು ಸನ್ನಿವೇಶಗಳೇನಿರುತ್ತೆ ಅದು ಕಡಿಮೆ ಇರಬೇಕಾಗಿರುತ್ತೆ. ಸೊ ಈ ರೀತಿಯ ಮಾನದಂಡಗಳ ಆಧಾರದ ಮೇಲೆ ನಾವು ಒಂದು ಲಾಂಚಿಂಗ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಎಲ್ಲ ಪಾಯಿಂಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಇರ್ತಕ್ಕಂಥದ್ದು ಮತ್ತೆ ಅಪ್ಕಮಿಂಗ್ ಲಾಂಚಿಂಗ್ ಫೆಸಿಲಿಟೀಸ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದು ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಇದು ಇರ್ತಕ್ಕಂಥದ್ದು ಶ್ರೀಹರಿಕೋಟಾ ಆಂಧ್ರ ಪ್ರದೇಶದಲ್ಲಿ. ಇದು ಮೇನ್ ಆಪರೇಷನಲ್ ಸ್ಪೇಸ್ ಪೋರ್ಟ್ ಆಗಿರುತ್ತೆ. ಸಪೋರ್ಟ್ಸ್ PSLV, GSLV, LVM-3 ಲಾಂಚಸ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಶ್ರೀಹರಿಕೋಟಾ ಏನಿದೆ, ಸೊ ಇಲ್ಲೇ ನಾವು ಪ್ರಸ್ತುತವಾಗಿ ಮ್ಯಾಕ್ಸಿಮಮ್ ಲಾಂಚ್ಗಳನ್ನು ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇನ್ನೊಂದು ಅಪ್ಕಮಿಂಗ್ SSLV ಲಾಂಚ್ ವೆಹಿಕಲ್ ಅಂದರೆ ನಾವು ಇನ್ನೂ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇದನ್ನ ಕುಲಶೇಖರ ಪಟ್ಟಣಂ ಅಂತ ಕರೀತೇವೆ. ಇದಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ಈಗ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಡೆಡಿಕೇಟೆಡ್ ಫಾರ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, SSLV ಅಂದ್ರೆ ಈ ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಿದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಡೈರೆಕ್ಟ್ ಸೌತ್ ವರ್ಡ್ ಟ್ರಾಜೆಕ್ಟರಿ ಅಡ್ವಾಂಟೇಜ್ ಅಂದ್ರೆ ದಕ್ಷಿಣದ ಕಡೆಗೆ ಇರ್ತಕ್ಕಂಥ ಈ ಒಂದು ಟ್ರಾಜೆಕ್ಟರಿ ಏನಿದೆ, ಸೊ ಅದನ್ನ ಆ ಒಂದು ಬೆನಿಫಿಟ್ ಅನ್ನ ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಕುಲಶೇಖರಿ ಪಟ್ಟಣಂ ತಮಿಳುನಾಡು ಏನಿದೆ, ಸೊ ಅದರಲ್ಲಿ ನಾವು ಆ ಒಂದು ಬೆನಿಫಿಟ್ ಅನ್ನ ಪಡೆಯಬಹುದಾಗಿರುತ್ತೆ. ಇನ್ನು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್, ಇದು ತಿರುವನಂತಪುರಂ ಕೇರಳದಲ್ಲಿ. ಇದು ಕೂಡ ಮೇಜರ್ ಸೆಂಟರ್ ಫಾರ್ ಲಾಂಚ್ ವೆಹಿಕಲ್ ಡೆವಲಪ್ಮೆಂಟ್ ಅಂಡ್ ಸೌಂಡಿಂಗ್ ರಾಕೆಟ್ ಲಾಂಚಸ್ ಗಳಿಗೆ ಇದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇನ್ನೊಂದು ಡಾಕ್ಟರ್ ಅಬ್ದುಲ್ ಕಲಾಂ ಐಲ್ಯಾಂಡ್, ಇದಿರ್ತಕ್ಕಂಥದ್ದು ಒಡಿಶಾದಲ್ಲಿ ಇರ್ತಕ್ಕಂಥದ್ದು. ಇದನ್ನು ನಾವು ಸಾಮಾನ್ಯವಾಗಿ ಮಿಸೈಲ್ ಟೆಸ್ಟಿಂಗ್ ಫೆಸಿಲಿಟಿ ಅಂದ್ರೆ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸೌಲಭ್ಯವಾಗಿ ನಾವು ಇದನ್ನ ಬಳಸ್ಕೊಳ್ತೇವೆ. ಸೊ ದಿಸ್ ಇಸ್ ಆಪರೇಟೆಡ್ ಬೈ DRDO ವತಿಯಿಂದ ಆಪರೇಟ್ ಮಾಡ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ಸ್ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಮೂವ್ ಜಸ್ಟ್ ಸೆಕೆಂಡ್. ಓಕೆ, ಯಾ. ಸೊ ನಾವು ನ್ಯೂ ಲಾಂಚ್ ಸ್ಟೇಷನ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಇದನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆ ಒಂದು ದ್ವೀಪವನ್ನು ನಾವು ಹೋಪ್ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಅದಿರ್ತಕ್ಕಂಥ ಕೊಲ್ಲಿಯನ್ನ ನಾವು ಕಾಕಿನಾಡ ಕೊಲ್ಲಿ ಅಂತ ಹೇಳ್ತೇವೆ. ಕೋಸ್ಟಲ್ ಅಂಡ್ ಸ್ಟ್ರಾಟಜಿಕಲಿ ಸೂಟಬಲ್ ಆಗಿರುತ್ತೆ ಅಂದ್ರೆ ಕರಾವಳಿ ಪ್ರದೇಶದಲ್ಲಿರುವುದರಿಂದ ಇದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಪರ್ಪಸ್ ಅಥವಾ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸ್ಯಾಟಲೈಟ್ ಲಾಂಚಸ್ಗೆ ಸಪೋರ್ಟ್ ಆಗ್ತಕ್ಕಂಥ ಒಂದು ಪ್ಲೇಸ್ ಅಂದ್ರೆ ಉಪಗ್ರಹ ಉಡಾವಣೆಗಳಿಗೆ ಬೆಂಬಲವಾಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಅಂಡ್ ಪ್ರೈವೇಟ್ ಮಿಷನ್ಸ್ ಅಂದ್ರೆ ವಾಣಿಜ್ಯ ಮತ್ತು ಖಾಸಗಿ ಕಾರ್ಯಾಚರಣೆಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಕಾಂಪ್ಲಿಮೆಂಟ್ ದಿ ಎಕ್ಸಿಸ್ಟಿಂಗ್ ಸ್ಟೇಷನ್ಸ್ ಅಂದ್ರೆ ಈಗ ಇರ್ತಕ್ಕಂಥ ಒಂದು ನಿಲ್ದಾಣಗಳೇನಿರುತ್ತೆ, ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸ್ಟೇಷನ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ನಾವು ಇದರ ದೃಷ್ಟಿಕೋನ ಏನು, ವಿಷನ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ಸ್ ಅ ಪಾರ್ಟ್ ಆಫ್ ಆಂಧ್ರ ಪ್ರದೇಶ ಸ್ಪೇಸ್ ಸಿಟಿ ಇನಿಷಿಯೇಟಿವ್ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಒಂದು ಉಪಕ್ರಮವಿದೆ. ಅದನ್ನ ನಾವು ಬಾಹ್ಯಾಕಾಶ ನಗರ ಎನ್ನುವ ಉಪಕ್ರಮದ ಅಡಿಯಲ್ಲಿ ಈ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು. ಪೊಸಿಷನ್ ದಿ ಸ್ಟೇಟ್ ಆಸ್ ಸ್ಪೇಸ್ ಅಂಡ್ ಏರೋಸ್ಪೇಸ್ ಹಬ್ ಅಂದ್ರೆ ಆಂಧ್ರ ಪ್ರದೇಶವನ್ನ ಬಾಹ್ಯಾಕಾಶ ಮತ್ತೆ ವಾಯುಯಾನ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ನಿಲ್ದಾಣವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ಲಾಂಚಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಮಾಲ್ ಟು ಮೀಡಿಯಂ ಸ್ಯಾಟಲೈಟ್ಸ್ ಅಂದ್ರೆ ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಉಪಗ್ರಹಗಳನ್ನ ಉಡಾವಣೆ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಇಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, ಇದರಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನ ಕೂಡ ಉತ್ತೇಜನ ಮಾಡಲಾಗುತ್ತೆ. ಮಾಡರ್ನ್ ಸ್ಪೇಸ್ ರಿಲೇಟೆಡ್ ಫೆಸಿಲಿಟೀಸ್ ಅಂಡ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಆಧುನಿಕ ಮೂಲ ಸೌಕರ್ಯಗಳನ್ನ ಬಳಸಿಕೊಂಡು ಅಥವಾ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಒಂದು ಲಾಂಚಿಂಗ್ ಸ್ಟೇಷನ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ.
ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಟಾಮ್ ಸಂಚಾರ ಸೂಚ್ಯಂಕ 2025 ಪ್ರಕಾರ ರಸ್ತೆ ಸಂಚಾರದ ವಿಷಯದಲ್ಲಿ ವಿಶ್ವದಲ್ಲೇ ಅತ್ಯಂತ ಜನದಟ್ಟಣೆ ನಗರವಾಗಿ ಯಾವ ನಗರವು ಸ್ಥಾನವನ್ನ ಪಡೆದುಕೊಂಡಿದೆ? ಸೊ ಅಕಾರ್ಡಿಂಗ್ ಟು ದಿ ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025, ವಿಚ್ ಸಿಟಿ ವಾಸ್ ರ್ಯಾಂಕ್ಡ್ ಆಸ್ ದಿ ಮೋಸ್ಟ್ ಕಂಜೆಸ್ಟೆಡ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ರೋಡ್ ಟ್ರಾಫಿಕ್? ಸೊ ರಸ್ತೆ ಸಂಚಾರ ದಟ್ಟಣೆಯಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಪ್ರಪಂಚದ ಮೊದಲ ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಕ್ಸಿಕೋ ಸಿಟಿ. ಈ ಒಂದು ಸಂಚಾರ ದಟ್ಟಣೆಯಲ್ಲಿ ಈ ಟಾಮ್ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಈ ಒಂದು ವರದಿಯಲ್ಲಿ ಸೊ ಇದು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ನಗರವಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ಬೆಂಗಳೂರನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಂಜೆಷನ್ ಲೆವೆಲ್ ಅನ್ನ ನಾವು ನೋಡಿದಾಗ, ಅಂದ್ರೆ ಟೋಟಲ್ ಕಂಟ್ರಿ ವೈಸ್ ನಾವು ಕಂಜೆಷನ್ ಲೆವೆಲ್ ಅನ್ನ ನೋಡಿದಾಗ ಕೊಲಂಬಿಯಾ ಮೊದಲ ಸ್ಥಾನದಲ್ಲಿರುತ್ತೆ. 48.8% ಕಂಜೆಷನ್ ಅನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಎರಡನೇ ಸ್ಥಾನದಲ್ಲಿ ಮಾಲ್ಟಾ, ಮೂರನೇ ಸ್ಥಾನದಲ್ಲಿ ಫಿಲಿಪೈನ್ಸ್, ನಾಲ್ಕನೇ ಸ್ಥಾನದಲ್ಲಿ ಮರಿಷಿಯಸ್. ಮತ್ತೆ ನಮ್ಮ ಭಾರತ ದೇಶವನ್ನ ಅಂದ್ರೆ ಓವರ್ ಆಲ್ ಕಂಜೆಷನ್ ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡರೆ ಸೊ ಇಂಡಿಯಾ 5th ಪೊಸಿಷನ್ ಅಲ್ಲಿ ಇರುತ್ತೆ. 37.4% ಆವರೇಜ್ ಕಂಜೆಷನ್ ಲೆವೆಲ್ ಅನ್ನ ನಾವು 2025ರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025 ಅಂತ ಹೇಳ್ತಕ್ಕಂಥದ್ದು. ಈ ಒಂದು ವರದಿಯ ಪ್ರಕಾರ ಬೆಂಗಳೂರು ವಾಸ್ ದಿ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ದ ವರ್ಲ್ಡ್ ಆಫ್ಟರ್ ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ಸಿಟಿಯ ನಂತರ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸಂಚಾರ ದಟ್ಟಣೆಯನ್ನ ಹೊಂದಿರತಕ್ಕಂಥ ನಗರ ನಮ್ಮ ಬೆಂಗಳೂರು ಅಂತ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಬೆಂಗಳೂರಿನಲ್ಲಿ ಒಂದು ಪೀಕ್ ಅವರ್ಸ್ಗಳಲ್ಲಿ ಅಂದರೆ ಅರ್ಲಿ ಮಾರ್ನಿಂಗ್ ಅಥವಾ ಈ ಆಫೀಸ್ಗೆ ಹೋಗ್ತಕ್ಕಂಥದ್ದು ಮತ್ತು ಆಫೀಸ್ನಿಂದ ವಾಪಸ್ ಬರ್ತಕ್ಕಂಥ ಒಂದು ಸಮಯದಲ್ಲಿ 15 minutes ಟು ಟ್ರಾವೆಲ್ 4.2 kilometers, 4.2 kilometers ಅನ್ನು ನಾವು ಟ್ರಾವೆಲ್ ಮಾಡಲಿಕ್ಕೆ 15 ನಿಮಿಷಗಳ ಒಂದು ಸಮಯ ಬೇಕಾಗಿರುತ್ತೆ. ಸೊ ಇದರಿಂದ 160 hours per year ಡ್ಯೂ ಟು ಹೆವಿ ಟ್ರಾಫಿಕ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 168 ಗಂಟೆಗಳನ್ನು ಅವರು ಕಳೆದುಕೊಳ್ತಾರೆ ಇನ್ ದ ಸೆನ್ಸ್ ದೇ ಸ್ಪೆಂಡ್ ದಟ್ ಮೆನಿ ಅವರ್ಸ್ ಇನ್ ಟ್ರಾಫಿಕ್ನಲ್ಲಿ ಅಷ್ಟು ಗಂಟೆಗಳನ್ನು ಅವರು ಕಳೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು ಕೋಲ್ಕತ್ತಾ ರ್ಯಾಂಕ್ಡ್ 4th ಅಮಾಂಗ್ ದಿ ವರ್ಲ್ಡ್ ಸ್ಲೋಯೆಸ್ಟ್ ಸಿಟೀಸ್. ಅಂದರೆ ಈ ಒಂದು ಅತ್ಯಂತ ನಿಧಾನಗತಿ ನಗರಗಳಲ್ಲಿ ವಿಶ್ವದಲ್ಲಿ ಕೋಲ್ಕತ್ತಾ ಅಂತಕ್ಕಂಥದ್ದು 4ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಪುಣೆ ಬಿಕೇಮ್ ದಿ 5th ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಗ್ಲೋಬಲಿ. ಪುಣೆ ಅಂತಕ್ಕಂಥದ್ದು 5th ಮೋಸ್ಟ್ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ಮುಂಬೈಯನ್ನು ಇದು ಓವರ್ಟೇಕ್ ಮಾಡಿರುತ್ತೆ ಇನ್ ಟರ್ಮ್ಸ್ ಆಫ್ ಕಂಜೆಷನ್. ಈಗ ಪುಣೆ ಅಂತಕ್ಕಂಥದ್ದು ಮುಂಬೈಯನ್ನು ಟೇಕ್ ಓವರ್ ಮಾಡುವ ಮುಖಾಂತರ 5ನೇ ಜನದಟ್ಟಣೆ ನಗರವಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಮುಂಬೈ ಶೋಡ್ ಸ್ಲೈಟ್ ಇಂಪ್ರೂವ್ಮೆಂಟ್ ವಿತ್ ಟೈಮ್ ಲಾಸ್ ಟು ಕಂಜೆಷನ್ ರಿಡ್ಯೂಸಿಂಗ್ ಟು 126 hours per year. ಅಂದರೆ ಮುಂಬೈನಲ್ಲಿ ಸ್ವಲ್ಪ ಬೆಟರ್ಮೆಂಟ್ ಆಗಿರುತ್ತೆ. ಈ ಒಂದು ಸಮಯವನ್ನು ನಾವೇನು ಕಳ್ಕೊಳ್ತಾ ಇದ್ದೀವಿ ಟ್ರಾಫಿಕ್ನಲ್ಲಿ ಅದು ವರ್ಷಕ್ಕೆ 126 ಗಂಟೆಗಳವರೆಗೆ ಕಡಿಮೆ ಆಗುವ ಮುಖಾಂತರ ಸ್ವಲ್ಪ ಬೆಟರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನ್ಯೂ ಡೆಲ್ಲಿ ರ್ಯಾಂಕ್ 23rd ಇನ್ ದಿ ಗ್ಲೋಬಲ್ ಕಂಜೆಷನ್ ಇಂಡೆಕ್ಸ್. ಸೊ ನವದೆಹಲಿ ಈ ಒಂದು ಸೂಚ್ಯಾಂಕದಲ್ಲಿ 23ನೇ ಸ್ಥಾನದಲ್ಲಿ ನಮ್ಮ ಸ್ಟೇಟ್ ನಮ್ಮ ಕ್ಯಾಪಿಟಲ್ ಸಿಟಿಯನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಈ ಒಂದು ರ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ಬೇರೆ ನಗರಗಳನ್ನು ನಾವು ನೋಡೋದಾದ್ರೆ ಜೈಪುರ್, ಚೆನ್ನೈ, ಹೈದರಾಬಾದ್, ಎರ್ನಾಕುಲಂ ಮತ್ತೆ ಅಹಮದಾಬಾದ್ ಕೂಡ ಸೊ ಈ ಒಂದು ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಅಂದರೆ ಈ ಒಂದು ಸ್ಲೋ ಟ್ರಾಫಿಕ್ ಆಗಿರ್ಬೋದು ಅಥವಾ ಕಂಜೆಷನ್ ಆಗಿರ್ಬೋದು ಈ ಪ್ಯಾರಾಮೀಟರ್ಗಳಲ್ಲಿ ಈ ಎಲ್ಲ ಬೇರೆ ನಗರಗಳು ಕೂಡ ಸೊ ಈ ಒಂದು ವರದಿಯಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವೃದ್ಧಾಪ್ಯ ಆಧಾರದ ಭದ್ರತೆಗಾಗಿ ಸರ್ಕಾರಿ ಅಟಲ್ ಪಿಂಚಣಿ ಯೋಜನೆಯು ಮುಖ್ಯವಾಗಿ ಯಾವ ವಲಯಕ್ಕೆ ಸಾಮಾಜಿಕ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ? ಅಟಲ್ ಪೆನ್ಷನ್ ಯೋಜನಾ ಫಾರ್ ಓಲ್ಡ್ ಏಜ್ ಇನ್ಕಮ್ ಸೆಕ್ಯೂರಿಟಿ ಮೇನ್ಲಿ ಫೋಕಸಸ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ವಿಚ್ ಸೆಕ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಸಂಘಟಿತ ವಲಯ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುವ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ ನಾವೇನಂತ ಕರಿತೀವಿ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಕರಿತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಕ್ಯಾಬಿನೆಟ್ ಅಪ್ರೂವ್ಸ್ ಕಂಟಿನ್ಯೂಷನ್ ಆಫ್ ಅಟಲ್ ಪೆನ್ಷನ್ ಯೋಜನಾ. ಸೊ ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಏನಿತ್ತು ಇದನ್ನ ಮುಂದುವರಿಸತಕ್ಕಂಥ ಒಂದು ನಿರ್ಧಾರವನ್ನ ಕೇಂದ್ರ ಮಂತ್ರಿ ಮಂಡಲ ತೆಗೆದುಕೊಂಡಿರೋದ್ರಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಗೌರ್ಮೆಂಟ್ ಸ್ಕೀಮ್ ಫಾರ್ ಓಲ್ಡ್ ಏಜ್ ಇನ್ಕಮ್ ಸೆಕ್ಯೂರಿಟಿ ಈ ಒಂದು ಯೋಜನೆ ಏನಿದೆ ವೃದ್ಧಾಪ್ಯದ ಆದಾಯ ಭದ್ರತೆಗೆ ಸರ್ಕಾರ ನೀಡಿದ
ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ಕಂಟಿನ್ಯೂ ಮಾಡಲಿಕ್ಕೆ ಈಗ ಯೂನಿಯನ್ ಕ್ಯಾಬಿನೆಟ್ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಇಟ್ ಫೋಕಸಸ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಅಂದ್ರೆ ಅಸಂಘಟಿತ ವಲಯಗಳಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಸಾಮಾಜಿಕ ಭದ್ರತೆಯನ್ನ ನೀಡ್ತಕ್ಕಂಥ ಯೋಜನೆ ಇದಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2015, 2015ರಲ್ಲಿ ಇದನ್ನ ಪರಿಚಯ ಮಾಡಲಾಗಿರುತ್ತೆ. ರೀಪ್ಲೇಸ್ಡ್ ಅರ್ಲಿಯರ್ ಪೆನ್ಷನ್ ಬೇಸ್ಡ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, ಅಂದ್ರೆ ಮುಂಚೆ ಇದ್ದಂತಹ ಒಂದು ಪಿಂಚಣಿ ಆಧಾರಿತ ಯೋಜನೆಗಳೇನಿದ್ದವು ಅದನ್ನ ರೀಪ್ಲೇಸ್ ಮಾಡುವ ಮುಖಾಂತರ ಅಥವಾ ಬದಲಾಯಿಸುವ ಮುಖಾಂತರ ಈ ಒಂದು ಅಟಲ್ ಪಿಂಚಣಿ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಬೆನಿಫಿಷಿಯರೀಸ್ ಯಾರು ಬರ್ತಾರೆ ಅಂದ್ರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರು, ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ಕೂಡ ಬರ್ತಾರೆ. ಅಂದ್ರೆ ಸ್ವ ಉದ್ಯೋಗವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮನ್ನ ಎನ್ರೋಲ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ಲೋ ಇನ್ಕಮ್ ಅಂಡ್ ಇನ್ಫಾರ್ಮಲ್ ವರ್ಕರ್ಸ್, ಅಂದ್ರೆ ಕಡಿಮೆ ಆದಾಯ ಮತ್ತೆ ಅನೌಪಚಾರಿಕ ಕಾರ್ಮಿಕರು ಇದರ ಅಡಿಯಲ್ಲಿ ಬರ್ತಾರೆ. ಸಿಟಿಸನ್ಸ್ ವಿತೌಟ್ ಫಾರ್ಮಲ್ ಪೆನ್ಷನ್ ಕವರೇಜ್, ಅಂದ್ರೆ ಔಪಚಾರಿಕ ಪಿಂಚಣಿ ವ್ಯಾಪ್ತಿಯ ಅಡಿಯಲ್ಲಿ ಇಲ್ಲದ ನಾಗರಿಕರು ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಯೋಜನೆಯ ಫೀಚರ್ಸ್ ಏನು, ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ಫಿಕ್ಸ್ಡ್ ಮಂತ್ಲಿ ಪೆನ್ಷನ್ ಆಫ್ಟರ್ 60 ಇಯರ್ಸ್, 60 ವರ್ಷಗಳ ನಂತರ ನಿಗದಿತ ಮಾಸಿಕ ಪಿಂಚಣಿಯನ್ನ ಅವರು ಪಡೆದುಕೊಳ್ತಾರೆ. ಪೆನ್ಷನ್ ಸ್ಲ್ಯಾಬ್ಸ್ ಅನ್ನ ನಾವು ನೋಡೋದಾದ್ರೆ 1000 to 5000 ಪರ್ ಮಂತ್, ಅಂದ್ರೆ 1000ದಿಂದ 5000ವರೆಗೆ 60 ವರ್ಷಗಳ ನಂತರ ಅವರು ಪಿಂಚಣಿಯನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರಿಸೀವ್ ಮಾಡಬಹುದಾಗಿರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಬೇಸ್ಡ್ ಆನ್ ಏಜ್ ಮತ್ತೆ ಪೆನ್ಷನ್ ಚಾಯ್ಸ್, ಅಂದ್ರೆ ಇದು ನಾವೇನು ನಮ್ಮ ಏಜ್ ಏನಿರುತ್ತೆ ಮತ್ತೆ ನಮಗೆ ಯಾವ ಸ್ಲ್ಯಾಬ್ ಅಲ್ಲಿ ನಮಗೆ ಪಿಂಚಣಿ ಬೇಕಾಗಿರುತ್ತೆ ಅದರ ಮೇಲೆ ನಾವು ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್. ಯಾಕಂದ್ರೆ ಆ ಒಂದು ಪೆನ್ಷನ್ ನಾವು ತಗೊಳ್ಬೇಕಾಗಿದ್ರೆ ಸೊ ನಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ಕಟ್ ಆಗುತ್ತೆ. ಸೊ ನಮಗೆ ಫ್ಯೂಚರ್ ಅಲ್ಲಿ ಎಷ್ಟು ಪೆನ್ಷನ್ ಬೇಕಾಗಿರುತ್ತೆ, ಪ್ರಸ್ತುತ ನನ್ನ ಏಜ್ ಎಷ್ಟು, ಇದರ ಆಧಾರದ ಮೇಲೆ ನಾವು ಕೊಡಬೇಕಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಿರ್ಧಾರ ಮಾಡಲಾಗುತ್ತೆ. ಪೆನ್ಷನ್ ಪೇಡ್ ಟು ಸಬ್ಸ್ಕ್ರೈಬರ್ ಸ್ಪೌಸ್ ಬೆನಿಫಿಟ್ ಆಫ್ಟರ್ ಡೆತ್, ಅಂದ್ರೆ ಚಂದಾದಾರರಿಗೆ ಪಾವತಿಸಿದ ಪಿಂಚಣಿ ಮರಣದ ನಂತರ ತನ್ನ ಸಂಗಾತಿ ಯಾರಿರ್ತಾರೆ, ವೈಫ್ ಅಥವಾ ಹಸ್ಬೆಂಡ್ ಯಾರಿರ್ತಾರೆ, ಸೊ ಅವರು ಇದರ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನ ಯಾವ ತಿಂಗಳು ಮತ್ತು ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ದ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ ವಿಚ್ ಮಂತ್ ಅಂಡ್ ಇಯರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ಏಪ್ರಿಲ್ 2017ರಲ್ಲಿ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಈಗ ಇದಕ್ಕೆ 11 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇಟ್ ಈಸ್ ಸ್ಟಾರ್ಟೆಡ್ ಇನ್ ಜಾನ್ವರಿ 2025, 2015 ಜನವರಿಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಈಗ 11 ಇಯರ್ಸ್ ಕಂಪ್ಲೀಟ್ ಆಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರುತ್ತೆ. ಸೊ ಇದು 11 ಇಯರ್ಸ್ ಆಫ್ ಇಂಪ್ಲಿಮೆಂಟೇಷನ್ ಅನ್ನು ಕಂಪ್ಲೀಟ್ ಮಾಡಿರುತ್ತೆ. ಇದು ಪ್ರೊಟೆಕ್ಷನ್, ಎಜುಕೇಷನ್ ಆ್ಯಂಡ್ ಎಂಪವರ್ಮೆಂಟ್, ಮಹಿಳೆಯರ ರಕ್ಷಣೆ, ಶಿಕ್ಷಣ ಮತ್ತು ಸಬಲೀಕರಣದತ್ತ ಗಮನ ವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಜನವರಿ 2015ರಂದು ಪ್ರಾರಂಭ ಮಾಡಲಾಗಿರುತ್ತೆ. ಇದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಇನಿಷಿಯೇಟಿವ್, ಅಂದರೆ ಸರ್ಕಾರದ ಸಾಮಾಜಿಕ ಪರಿವರ್ತನೆಯ ಉಪಕ್ರಮವಾಗಿ ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಜೆಂಡರ್ ಬಯಾಸ್ಡ್ ಸೆಕ್ಸ್ ಸೆಲೆಕ್ಷನ್, ಲಿಂಗ ತಾರತಮ್ಯದ ಲಿಂಗ ಆಯ್ಕೆಯನ್ನು ತಡೆಯಲು, ಅಂದರೆ ಈ ಫೀಮೇಲ್ ಫಿಟಿಸೈಡ್ ಅಂತ ಹೇಳ್ತೇವೆ, ಅಂದರೆ ಮಹಿಳಾ ಭ್ರೂಣ ಹತ್ಯೆ ಅಂತ ನಾವೇನು ನೋಡ್ತಾ ಇರ್ತೇವೆ ಅಥವಾ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅಂತ ನಾವೇನು ನೋಡ್ತಾ ಇದ್ದೇವೆ, ಸೊ ಅದನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಂಪ್ರೂವ್ ಚೈಲ್ಡ್ ಸೆಕ್ಸ್ ರೇಷಿಯೋ, ಅಂದರೆ ಮಕ್ಕಳ ಲಿಂಗಾನುಪಾತವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಯಾಕಂದರೆ ಮಹಿಳೆಯರ ಸಂಖ್ಯೆ ಕಡಿಮೆ ಇರುತ್ತೆ ಪುರುಷರಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ, ಸೊ ಇದನ್ನು ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಈ ಒಂದು ಕಾರ್ಯಕ್ರಮದ್ದಾಗಿರುತ್ತೆ. ಅಂಡ್ ಎನ್ಶೋರ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್, ಅಂದರೆ ಹೆಣ್ಣು ಮಗುವಿನ ಉಳಿವು ಮತ್ತು ರಕ್ಷಣೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದೆಲ್ಲದರ ಜೊತೆಗೆ ಎಜುಕೇಷನ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ಗರ್ಲ್ಸ್, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಇನ್ನು ಫೋಕಸ್ಡ್ ಏರಿಯಾಸ್ ಯಾವುದು ಅಂದರೆ, ಅವೇರ್ನೆಸ್ ಮತ್ತು ಬಿಹೇವಿಯರಲ್ ಚೇಂಜಸ್ ಅನ್ನು ಮಾಡ್ತಕ್ಕಂಥದ್ದು, ಅಂದರೆ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಒಂದು ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು. ಎಜುಕೇಷನ್ ಆಕ್ಸೆಸ್ ಆ್ಯಂಡ್ ರಿಟೆನ್ಷನ್, ಅಂದರೆ ಶಿಕ್ಷಣಕ್ಕೆ ಅವರ ಪ್ರವೇಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ
ಜೊತೆಗೆ ಶಿಕ್ಷಣದಲ್ಲಿ ಮುಂದುವರಿಯುವಂತೆ ನೋಡಿಕೊಳ್ತಕ್ಕಂಥದ್ದು. ಸೊ ಇದು ಕೂಡ ಫೋಕಸ್ಡ್ ಏರಿಯಾ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಆಫ್ ಗರ್ಲ್ಸ್, ಹೆಣ್ಣು ಮಕ್ಕಳ ಆರೋಗ್ಯ ಮತ್ತೆ ಪೋಷಣೆ ಮೇಲೆ ಕೇಂದ್ರೀಕರಿಸಲಾಗುತ್ತೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಸೆಕ್ಯೂರಿಟಿ, ಆರ್ಥಿಕ ಸೇರ್ಪಡೆ ಮತ್ತೆ ಭದ್ರತೆಯನ್ನ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಸೊ ಟ್ರಿಬ್ಯೂಟ್ ಟು ಫ್ರೀಡಮ್ ಫೈಟರ್ ಠಾಕೂರ್ ರೋಷನ್ ಸಿಂಗ್. ಸೊ ಠಾಕೂರ್ ರೋಷನ್ ಸಿಂಗ್ ಇವರು ನಮ್ಮ ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ. ಸೊ ಇವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ದಿನ. ಸೊ ಇವರ ಒಂದು ಐಡೆಂಟಿಟಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇವರು ಇಂಡಿಯನ್ ಫ್ರೀಡಮ್ ಫೈಟರ್, ಭಾರತ ದೇಶದ ಸ್ವತಂತ್ರ ಹೋರಾಟಗಾರರು. ರೆವಲ್ಯೂಷನರಿ ಅಸೋಸಿಯೇಟೆಡ್ ವಿತ್ ಆರ್ಮ್ಡ್ ರೆಸಿಸ್ಟೆನ್ಸ್, ಅಂದ್ರೆ ಈ ಒಂದು ಆರ್ಮ್ಡ್ ರೆಸಿಸ್ಟೆನ್ಸ್ ಅಥವಾ ಸಶಸ್ತ್ರ ಪ್ರತಿರೋಧಕ್ಕೆ ಸಂಬಂಧಿಸಿದ ಕ್ರಾಂತಿಕಾರಿ. ಅಂದ್ರೆ ಅಹಿಂಸಾತ್ಮಕವಾಗಿ ಅಲ್ಲ, ಹಿಂಸಾತ್ಮಕವಾಗಿ, ಅದನ್ನೇ ನಾವು ಹೇಳೋದು ಸಶಸ್ತ್ರ ಪ್ರತಿರೋಧದೊಂದಿಗೆ ತಮ್ಮನ್ನ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ. ಸೊ ಇವರು ಉತ್ತರ ಪ್ರದೇಶದಲ್ಲಿ ಅವರ ಜನನವಾಗುತ್ತೆ. ಇವರು ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಸ್ಟ್ರಾಂಗ್ ಸೆನ್ಸ್ ಆಫ್ ಪೇಟ್ರಿಯಾಟಿಸಮ್ ಫ್ರಮ್ ಅರ್ಲಿ ಏಜ್, ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ದೇಶಭಕ್ತಿಯ ಒಂದು ಬಲವಾದ ಪ್ರಜ್ಞೆ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇನ್ನು ಹಿ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ರೆವಲ್ಯೂಷನರಿ ಆಕ್ಟಿವಿಸಮ್, ಅಂದರೆ ಈ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅಸೋಸಿಯೇಟೆಡ್ ವಿತ್ ಆಕ್ಷನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಕೊಲೋನಿಯಲ್ ರೂಲ್, ಅಂದರೆ ಬ್ರಿಟಿಷರ ಒಂದು ವಸಾಹತುಶಾಹಿ ಆಡಳಿತದ ವಿರುದ್ಧವಾಗಿ ಇವರು ಕ್ರಮಗಳೊಂದಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಬಿಲೀವ್ಡ್ ಇನ್ ಡೈರೆಕ್ಟ್ ಆಕ್ಷನ್ ಟು ಅಚೀವ್ ಇಂಡಿಪೆಂಡೆನ್ಸ್, ಅಂದರೆ ಸ್ವಾತಂತ್ರ್ಯವನ್ನು ನಾವು ಗಳಿಸಲಿಕ್ಕೆ ನೇರ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ನಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾವು ಇವರನ್ನು ನೋಡಬಹುದಾಗಿರುತ್ತೆ. ಸೊ ಒನ್ ಆಫ್ ದಿ ರೆವಲ್ಯೂಷನರೀಸ್ ಇನ್ವಾಲ್ವ್ಡ್ ಇನ್ ಕಾಕೋರಿ ಕಾನ್ಸ್ಪಿರಸಿ, ಈ ಒಂದು ಕಾಕೋರಿ ಪಿತೂರಿ ಏನಿದೆ ಇದರಲ್ಲಿ ಭಾಗವಹಿಸಿದ್ದ ಕ್ರಾಂತಿಕಾರಿಗಳಲ್ಲಿ ಇವರು ಕೂಡ ಒಬ್ಬರಾಗಿ ನಾವು ನೋಡಬಹುದಾಗಿರುತ್ತೆ. ಏನಿದು ಕಾಕೋರಿ ಕಾನ್ಸ್ಪಿರೆನ್ಸಿ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದು ಟ್ರೈನ್ ರಾಬರಿ ಆಗಿರುತ್ತೆ. ಅಂದ್ರೆ ಇದು ಬ್ರಿಟಿಷರು ತಮ್ಮ ಹಣವನ್ನ ಸಾಗಿಸ್ತಿರ್ತಕ್ಕಂಥ ಒಂದು ಟ್ರೈನ್ ಅನ್ನ ಕಳ್ಳತನ ಮಾಡಿರ್ತಕ್ಕಂಥ ಒಂದು ಪಿತೂರಿ ಆಗಿರುತ್ತೆ. ಬಿಕಾಸ್ ಇವ್ರು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಫಂಡ್ ಬೇಕಾಗಿರುತ್ತೆ. ಆ ಒಂದು ಫಂಡ್ಗಾಗಿ ಬ್ರಿಟಿಷರು ಹಣವನ್ನ ಸಾಗಿಸ್ತಕ್ಕಂಥ ಒಂದು ಟ್ರೈನ್ ಅನ್ನ ಇವರು ರಾಬರಿ ಮಾಡ್ತಾರೆ. ಸೊ ದಿಸ್ ಟುಕ್ ಪ್ಲೇಸ್ ಆನ್ 9th August 1925, 1925 9ನೇ ಆಗಸ್ಟ್ ಅಂದು ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಡ್ಯೂರಿಂಗ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಭಾರತದ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಪಿತೂರಿ ಇದಾಗಿರುತ್ತೆ. ಸೊ ನಂಬರ್ 8 ಡೌನ್ ಟ್ರೈನ್ ಟ್ರಾವೆಲಿಂಗ್ ಫ್ರಮ್ ಶಹಜನಾಪುರ್ ಟು ಲಕ್ನೋ ವಾಸ್ ಲೂಟೆಡ್ ಟು ಸ್ಟೀಲ್ ಬ್ರಿಟಿಷ್ ಮನಿ. ಸೊ ಬ್ರಿಟಿಷರ ಹಣವನ್ನು ಸ್ಟೀಲ್ ಮಾಡಲಿಕ್ಕೆ ಸೊ ಈ ಒಂದು ಕಾಕೋರಿ ದರೋಣಿಯನ್ನ ಮಾಡಲಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 8,000 rupees ವರ್ ಲೂಟೆಡ್, ಅಂದರೆ ಆ ಒಂದು ಸಮಯದಲ್ಲಿ 1925 8,000 rupees ಹ್ಯಾಡ್ ಲಾಡ್ ಆಫ್ ವ್ಯಾಲ್ಯೂ. ಸರಿಸುಮಾರು 8,000 ಮೊತ್ತದ ಹಣವನ್ನು 1925 ಒಂದು ಕಾಕೋರಿ ಪಿತೂರಿಯ ಸಂದರ್ಭದಲ್ಲಿ ಅದನ್ನು ಲೂಟಿ ಮಾಡಲಾಗುತ್ತೆ. ಸೊ ರಾಬ್ರಿ ವಾಸ್ ಎಕ್ಸಿಕ್ಯೂಟೆಡ್ ಬೈ, ಅಂದರೆ ಈ ಒಂದು ರಾಬ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಮುಖರನ್ನು ನಾವು ನೋಡೋದಾದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಾಹಿರಿ, ಠಾಕೂರ್ ರೋಷನ್ ಸಿಂಗ್. ಸೊ ಇವ್ರ ಬಗ್ಗೆನೇ ನಾವು ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು. ಸಚೀಂದ್ರ ಬಕ್ಷಿ, ಅದಾದ್ಮೇಲೆ ಚಂದ್ರಶೇಖರ್ ಆಜಾದ್, ಕೇಶವ್ ಚಕ್ರವರ್ತಿ, ಬನ್ವಾರಿ ಲಾಲ್, ಮುಕುಂದಿ ಲಾಲ್, ಮತ್ತೆ ವಿ ಆಲ್ಸೋ ಹ್ಯಾವ್ ಮನ್ಮಥನ್ ಗುಪ್ತಾ. ಸೊ ಮನ್ಮಥನಾಥ್ ಗುಪ್ತಾ ಇವರೆಲ್ಲ ಕೂಡ ಈ ಒಂದು ಕಾಕೋರಿ ಕಾನ್ಸ್ಪಿರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಫ್ರೀಡಮ್ ಫೈಟರ್ಸ್ ಆಗಿರ್ತಾರೆ. ಸೊ ಈ ಒಂದು ಕಾನ್ಸ್ಪಿರೆನ್ಸಿಯ ನಂತರ 40 ಪೀಪಲ್ ವರ್ ಅರೆಸ್ಟೆಡ್ ಫ್ರಮ್ ಆಲ್ ಓವರ್ ಇಂಡಿಯಾ. ಭಾರತ ದೇಶದಾದ್ಯಂತ 40 ಜನರನ್ನ ಈ ಒಂದು ಘಟನೆಯ ನಂತರ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಸೊ ಬಿಸ್ಮಿಲ್, ರೋಷನ್ ಸಿಂಗ್, ರಾಜೇಂದ್ರನಾಥ್ ಲಾಹಿರಿ ಅಂಡ್ ಅಶ್ಫಾಕುಲ್ಲಾ ವರ್ ಗಿವನ್ ಡೆತ್ ಸೆಂಟೆನ್ಸ್. ಸೊ ಇವರಿಗೆ ಮರಣ ದಂಡನೆಯನ್ನು ನೀಡಲಾಗುತ್ತೆ. ಅದಾದ್ಮೇಲೆ ಸಚೀಂದ್ರನಾಥ್ ಸನ್ಯಾಲ್ ಅಂಡ್ ಸಚೀಂದ್ರನಾಥ್ ಬಕ್ಷಿ ವರ್ ಸೆಂಟ್ ಟು ಕಾಲಾಪಾನಿ. ಸೊ ಇವರನ್ನ ಕಾಲಾಪಾನಿಗೆ ಕಳಿಸಲಾಗುತ್ತೆ. ಸೊ ಇಷ್ಟು ಈ ಒಂದು ಕಾಕೋರಿ ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅರೆಸ್ಟ್ ಮತ್ತೆ ಟ್ರಯಲ್. ಸೊ ಇವರ ಒಂದು ಬಂಧನ ಮತ್ತು ವಿಚಾರಣೆಗೆ ಸಂಬಂಧಪಟ್ಟಂತೆ ಅರೆಸ್ಟೆಡ್ ಬೈ ಬ್ರಿಟಿಷ್ ಅಥಾರಿಟೀಸ್, ಇವರನ್ನ ಬ್ರಿಟಿಷ್ ಆಡಳಿತಗಾರರು ಬಂಧಿಸಲ್ಪಡ್ತಾರೆ. ಫೇಸ್ಡ್ ಟ್ರಯಲ್ ಫಾರ್ ರೆವಲ್ಯೂಷನರಿ ಆಕ್ಷನ್ಸ್, ಅಂದರೆ ಇವರ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಇವರು ವಿಚಾರಣೆಯನ್ನ ಎದುರಿಸಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎಕ್ಸಿಕ್ಯೂಟೆಡ್ ಬೈ ಬ್ರಿಟಿಷ್ ಗವರ್ಮೆಂಟ್. ಸೊ ಇವರನ್ನ ಬ್ರಿಟಿಷ್ ಸರ್ಕಾರದಿಂದ ಗಲ್ಲಿಗೇರಿಸಲ್ಪಡುತ್ತೆ. ಸೊ ಅದರಿಂದ ಅವರು ನಿಧನವನ್ನು ಹೊಂತಾರೆ. ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್
challenge number 1037. So this is question number 1 and this is question number 2. So ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. So once again I meet you in the next updates. Till then, keep reading, take care of yourselves, and thank you very much for watching this.